ಅವರನ್ನು ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜೊತೆಗೆ ನನಗೆ ಅಚ್ಚುಕಟ್ಟಾಗಿ ಮಾಡದೇ ಇದ್ರೆ ಅದನ್ನು ಇಲ್ಲೇ ಹೇಳ್ತಿದ್ದೆ ನಾನು. ನಿಜವಾಗೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಶಿಸ್ತಿನಿಂದ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಯಾರ್ಯಾರು ಮಾತಾಡಿದ್ರು ಅವರೆಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ ಅವರವರ ದೃಷ್ಟಿಯಲ್ಲಿ. ಇದೊಂದು ತುಂಬ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನಮ್ಮ ತುಮಕೂರಿನ ಗೆಳೆಯರು ಏರ್ಪಡಿಸೋದ್ರ ಮುಖಾಂತರವಾಗಿ ನಾನು ನನ್ನನ್ನು ಮತ್ತೆ ನೋಡಿಕೊಳ್ಳುವಂತೆ ಮಾಡಿದ್ದಾರೆ. ಅವರು ಸಾಹಿತ್ಯ ಇತ್ಯಾದಿ ನನ್ನ ಕುರಿತು ಸಿನಿಮಾ ಇತ್ಯಾದಿಗಳನ್ನು ರಿವಿಸಿಟ್ ಮಾಡಬೇಕು ಅಂತಿದ್ರಲ್ಲ, ಈ ಸಮಾರಂಭದಿಂದ ನಾನು ನನ್ನನ್ನು ರಿವಿಸಿಟ್ ಮಾಡ್ತಾ ಇದ್ದೆ. ಇವರು ಇಷ್ಟೆಲ್ಲ ಹೇಳಿದ್ರಲ್ಲ, ಏನು ನನ್ನ ಸಾಹಿತ್ಯ, ನನ್ನ ಸಿನಿಮಾ ಏನು ಅಥವಾ ನಾನು ಏನು ಅಂತ, ಇದು ಎಲ್ರಿಗೂ ಸಿಗೋ ಭಾಗ್ಯ ಅಂತ ನಾನು ಅಂದ್ಕೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಭಾಗ್ಯ ಹೇಳ್ತಿಲ್ಲ ನಾನು, ಆದರೆ ಎಲ್ರಿಗೂ ಸಿಗುವಂಥ ಭಾಗ್ಯ ಅಲ್ಲ ಇದೊಂದು ರೀತಿ. ಇದೊಂದು ಅಪರೂಪದ ಸಂದರ್ಭ ನನಗೆ ಅಂತ ಭಾವಿಸ್ಕೊಂಡಿದ್ದೇನೆ. ಆಮೇಲೆ ಇಂಥ ಕೆಲವು ಅಭಿನಂದನೆಗಳನ್ನು ನಾನು ಆರಂಭದಿಂದ ನಾನು ಒಪ್ಕೊಳ್ತಿರ್ಲಿಲ್ಲ. ಆದರೆ ನಾನು ಇಂಥದ್ದನ್ನು ಒಪ್ಕೊಳ್ಳುವಂತೆ ಪ್ರೇರೇಪಿಸಿದ ಒಂದು ಮಗಳಿಲ್ಲ. ಚೆಗವಾರ ಹೆಸರನ್ನು ಇಲ್ಲಿ ಅನೇಕರು ಕೇಳಿರ್ತೀವಿ. ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬಾದ ಮುಖ್ಯಸ್ಥರಾಗಿದ್ದಂಥವರು. ಕ್ಯೂಬಾದಲ್ಲಿ ಅವರು ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಫಿಡೆಲ್ ಕ್ಯಾಸ್ಟ್ರೋ ಜೊತೆ ಇದ್ದಂಥವರು ಚೆಗವಾರ. ಅವರು ಬಹಳ ದೊಡ್ಡ ಕ್ರಾಂತಿಕಾರಿ ಚೆಗವಾರ. ಅವರ ಮಗಳನ್ನು ನಾವು ಒಂದ್ಸರಿ ಕರೆಸಿದ್ವಿ ಬೆಂಗಳೂರಿಗೆ. ಅವ್ರ ಮಗಳು ಒಂದು ಸಂದರ್ಭದ ಒಳಗಡೆ ನಮ್ಗೆ ಬಹಳ ಕ್ರಾಂತಿಕಾರಿಯ ಮಗಳು, ಈಗೇನೋ ಕ್ರಾಂತಿಕಾರಿ, ನಾವು ಶಾಲೆ ಓದಿಸ್ತೀವಿ, ಇನ್ನೇನೋ ಹಾರ ಹಾಕ್ತೀವಿ, ಒಪ್ಕೋತಾರೋ ಇಲ್ವೋ ಅಂತ ಕೇಳಿದಾಗ ಅವರು ಒಂದು ಮಾತನ್ನು ಹೇಳಿದರು, ಜನಗಳು ಪ್ರೀತಿಯಿಂದ ಕೊಟ್ಟದ್ದನ್ನು ನೀವು ನಿರಾಕರಿಸಬೇಡಿ, ಅವಾಗ ಜನ ದೂರಕ್ಕೆ ಹೋಗ್ತಾರೆ. ಅವರೇನೋ ಪ್ರೀತಿಯಿಂದ ಕೊಡ್ತಾರೆ, ಲಂಚ ಕೊಡ್ತಾ ಇಲ್ವಲ್ಲ. ಅದರಿಂದ ಆ ಜನಗಳ ಪ್ರೀತಿಗೆ ನೀವು ಮನ್ನಣೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ರು. ಆಗ ನಾವು ಕರ್ನಾಟಕದ ಸ್ವರೂಪಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರನ್ನು ಸನ್ಮಾನ ಮಾಡಿದ್ವಿ. ಅದಾದ ನಂತರದಲ್ಲಿ ನಾನು ಶಾಲೆ ಹೊಲಿಸ್ಕೊಳ್ಳೋಕೆ ಶುರು ಮಾಡಿದೆ. ಕನ್ನಡದ ಒಬ್ಬ ಬಹಳ ದೊಡ್ಡ ಲೇಖಕರು ಅನ್ನಿಸ್ಕೊಂಡವರು, ದೊಡ್ಡ ಪತ್ರಕರ್ತರು ಅನ್ನಿಸ್ಕೊಂಡವರು ಒಂದ್ಸರಿ ಒಂದು ಮಾತನ್ನು ಹೇಳಿದ್ರು, ಪತ್ರಿಕೆಗಳಲ್ಲಿ ಬಂತು, ಬರೆದು ಒಳ್ಳೆ ಲೇಖಕ ಅಲ್ಲ ಅಂತ. ಅವಾಗ ನಾನು ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟೆ, ಅದು ಪತ್ರಿಕೆಯಲ್ಲಿ ಬಂತು. ಅವರು ನನ್ನ ಒಳ್ಳೆ ಲೇಖಕ ಅಲ್ಲ ಅಂತ ಕರೆದ್ರೆ ನನಗೆ ಖಂಡಿತ ಬೇಜಾರಾಗಲ್ಲ, ಒಳ್ಳೆ ಮನುಷ್ಯ ಅಲ್ಲ ಅಂತ ಕರೆದ್ರೆ ಮಾತ್ರ ಅಪಾರವಾಗಿ ಸಿಟ್ಟು ಬರುತ್ತೆ ಅಂತ ಹೇಳಿದೆ ನಾನು. ಅದರಿಂದ ಮೊದಲು ನಾವು ಒಳ್ಳೆ ಮನುಷ್ಯರಾಗೋಣ, ಆಮೇಲೆ ಒಳ್ಳೆ ಲೇಖಕ ಅಲ್ವೋ ಅಥವಾ ಇವನು ಒಳ್ಳೆ ಲೇಖಕನೋ ಕೆಟ್ಟ ಲೇಖಕನೋ ಇತ್ಯಾದಿ ವಿಮರ್ಶಕರು ಹೇಳ್ತಾ ಹೋಗ್ತಿರ್ತಾರೆ. ಆದರೆ ಕಾಲ ಅನ್ನೋದೊಂದು ಇರುತ್ತೆ, ನಿರ್ಣಯ ಮಾಡುತ್ತೆ. ಅನಂತಮೂರ್ತಿ ಅವರು ಒಂದು ಸಂದರ್ಭದಲ್ಲಿ ಸಮಾರಂಭದಲ್ಲಿ, ನಾನು ಈ ಸಮಾರಂಭದಲ್ಲಿ ನನ್ನ ಪುಸ್ತಕ ಬಿಡುಗಡೆಗೆ ಬಂದಾಗ ಬೆಳಿಗ್ಗೆ ಯಾರೋ ಅದನ್ನು ಉದಾಹರಿಸಿದರು. ಅದನ್ನು ಬಹುಶಃ ಅರುಣ್ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಂದು ಮಾತನ್ನ ಹೇಳಿದೆ, ಬರ್ಗೂರವರಿಗೆ ನಾವೆಲ್ಲ ಅನ್ಯಾಯ ಮಾಡಿದ್ವಿ, ನಾವೇ ಬಂಡಾಯ ಅಂದ್ಕೊಂಡ್ಬಿಟ್ವಿ, ಅವ್ರ ಸಾಹಿತ್ಯಕ್ಕೆ ಸಲ್ಲಿಸಬೇಕಾದಂಥದ್ದನ್ನೆಲ್ಲ ನಾವು ನ್ಯಾಯವನ್ನು ಸಲ್ಲಿಸ್ತಿಲ್ಲ, ಅನ್ಯಾಯ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾತಾಡ್ಕೊಂಡು ಮಾತನ್ನು ಹೇಳಿದೆ, ಬರ್ಗೂರವ್ರಿಗೆ ಅನ್ಯಾಯ ಆಯಿತು ಅಂತ ಅನಂತಮೂರ್ತಿ ಅವರು ಹೇಳಬೇಕಾದ್ರೆ ಅವ್ರಿಗೆ 80 ವರ್ಷ ತುಂಬಬೇಕಾಯಿತು, ನಾನು 65 ವರ್ಷ ತುಂಬಬೇಕಾಯಿತು ಅಂತ ಹೇಳಿದೆ. ಅಲ್ಲೇ ಅಂದರೆ ಇದು ನಮ್ಮ ಸ್ಥಿತಿ. ಇವೆಲ್ಲ ವಿಮರ್ಶೆಯ ವಿಪರ್ಯಾಸಗಳು. ಅದರ ಅರ್ಥ ನಮ್ಮನ್ನು ಹೊಗಳಲೇಬೇಕು ಅಂತಲ್ಲ. ನಾವು ವಿಮರ್ಶೆ ಮಾಡಿ, ಟೀಕೆ ಬೇರೆ ವಿಮರ್ಶೆ ಬೇರೆ. ವಿಮರ್ಶೆ ಮಾಡೋದ್ರ ಮುಖಾಂತರ ನಾವು ಬೆಳೀತಾ ಹೋಗ್ತೇವೆ. ಜಗತ್ತಿನ ಎಲ್ಲ ಕ್ರಾಂತಿಕಾರಿಗಳು ಹೇಳಿದ್ದೇನೆಂದ್ರೆ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಎರಡೂ ಇರಬೇಕು ಅಂತ. ಅದನ್ನ ನಾನು ನಂಬೋದು. ನೀವು ಯಾರಷ್ಟೆಲ್ಲ ಹೊರಗೆ ಬಿಟ್ಟು ಕೂಡಲೇ ನಾನು ನಿಜ ಹೇಳೋದಾದ್ರೆ ಬೆಳಿಗ್ಗೆ ರಾಮಕುಮಾರಿ ಅವರು ಹೇಳಿದಲ್ಲಿ ಕೂತಿದ್ದೆ ಅಂತ, ಬಹುಶಃ ಅವರು ನಾನು ಸರಿಯಾಗಿ ಗಮನಿಸಿದರೆ ಅಂದ್ಕೊಂಡಿದ್ದೇನೆ. ಅಲ್ಲಿ ಕೂತಿದ್ದಾಗ ಸ್ವಲ್ಪ ಅತ್ಯಂತ ಮುಜುಗರದಿಂದ ಸಂಕೋಚದಿಂದ ಕೂತಿದ್ದೆ. ನಾನು ಕೇಳಿಸ್ಕೊಳ್ತಾ ಇದ್ದೆ, ಆದರೆ ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಸಂಕೋಚ ಆಗ್ತಾ ಇತ್ತು. ಅದರಿಂದ ನಾನು ಬಹಳ ಸಂಭ್ರಮಿಸಿದರೆ, ಒಂದು ವೇಳೆ ಅಹಂಕಾರ ಬಂದರೆ ಅವತ್ತು ನಾನು ಒಳಗಡೆ ಇರ್ತಕ್ಕಂತಹ ಸೃಜನಶೀಲತೆ ಸತ್ತೋಯ್ತು ಅಂತ ನಾನು ಭಾವಿಸ್ಕೊತೇನೆ. ಅದರಿಂದ ಯಾವ ಹೊರಗಡೆ ನಾನು ವಿಮರ್ಶೆ ಮಾಡೋದಿರಲಿ, ನನ್ನನ್ನು ನಾನು ವಿಮರ್ಶೆ ಮಾಡಿಕೊಳ್ತಾ ಬಂದಿದ್ದೇನೆ. ಮೊದಲಿಂದನೂ ಅಂತ ಸವಾಲುಗಳನ್ನು ಎದುರಿಸಿಕೊಂಡು ಬಂದಿದ್ದೇನೆ. ಸವಾಲುಗಳನ್ನು ಎದುರಿಸಿ ಇಲ್ಲಿವರೆಗೂ ಉಳಿದಿದ್ದೇನೆ. ಈ ಆಯೋಜಕರ ವಿಷಯದಲ್ಲಿ ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು. ಬೆಳಿಗ್ಗೆಯಿಂದ ನಡೆದ ಈ
ಕಾರ್ಯಕ್ರಮಗಳು ಅಕಾಡೆಮಿಕ್ ಆಗೂ ಇತ್ತು, ವೈಚಾರಿಕತೆ ಮತ್ತು ಭಾವುಕತೆ ಎರಡನ್ನೂ ಪಡ್ಕೊಂಡಿದ್ದು. ನನಗೂ ಅಷ್ಟೇನೆ, ಅನೇಕರಿಗೆ ಗೊತ್ತಿಲ್ಲ ನಾನು ಭಾವುಕನಾಗ್ತೀನಿ ಅಂತ ಗೊತ್ತಿಲ್ಲ ಅನೇಕರಿಗೆ. ನಾನು ಹೆಂಡತಿ ಸಾಯೋವರೆಗೂ ಅನೇಕರಿಗೆ ಗೊತ್ತೇ ಇರಲಿಲ್ಲ ನಾನು ಭಾವುಕನಾಗ್ಬೋದು ಅಂತ. ಆದರೆ ವಾಸ್ತವವಾಗಿ ನನ್ನ ವ್ಯಕ್ತಿತ್ವದ ಒಳಗಡೆ ವೈಚಾರಿಕತೆ ಮತ್ತು ಭಾವುಕತೆ ಎರಡೂ ಇದೆ. ಕುವೆಂಪು ಅವರು ಹೇಳ್ತಾರೆ, ಭಾವಬುದ್ಧಿಗಳನ್ನ ವಿದ್ಯುದಾಲಿಂಗನ ಅಂತ ಒಂದು ಕಡೆ ಹೇಳ್ತಾರೆ. ಇವೆರಡೂ ಇರಬೇಕಾಗಿರುತ್ತೆ. ನೀವು ಭಾವುಕನೇ ಆಗದೆ ಹೋದರೆ ನನ್ನ ಬೌದ್ಧಿಕತೆ ಶುಷ್ಕವಾಗ್ತಾ ಹೋಗುತ್ತೆ. ಆದರೆ ಭಾವುಕತೆ ಬಹಳ ಜಾಸ್ತಿ ಆಗ್ತಾ ಹೋದರೆ ವೈಚಾರಿಕತೆ ಬೌದ್ಧಿಕತೆ ಇದೆಯಲ್ಲ ಅದು ಕುಂದಾಗುತ್ತೆ. ಎರಡನ್ನ ಸಮತೋಲನಗೊಳಿಸೋದಿದೆಯಲ್ಲ, ಭಾವುಕತೆ ಮತ್ತು ಬೌದ್ಧಿಕತೆಗಳನ್ನು ಸಮತೋಲನಗೊಳಿಸುವುದರ ಮುಖಾಂತರವಾಗಿ ಮನುಷ್ಯನ ವ್ಯಕ್ತಿತ್ವ ಒಂದು ಸಮಚಿತ್ತದಿಂದ ಬೆಳೆಯಲು ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದನ್ನು ಪ್ರಜ್ಞಾಪೂರ್ವಕವಾಗಿ ಅಳವಡಿಸ್ಕೊಂಡಿದ್ದಲ್ಲ, ನನ್ನ ಸ್ವಭಾವದಲ್ಲೇ ಅದಿರೋದು ನಾನು ನೋಡ್ತೇನೆ. ಬೆಳಿಗ್ಗೆಯಿಂದ ಈ ಕಾರ್ಯಕ್ರಮವನ್ನು ಹೇಳಿಸಿದ್ರಲ್ಲ, ಅದರ ಸಾರ್ಥಕತೆಯನ್ನು ಕುರಿತು ಒಂದೇ ಒಂದು ಮಾತನ್ನು ಹೇಳಿ, ನಾನು ಇನ್ನಷ್ಟು ಕಾಲ ಜೀವಿಸುವ ಶಕ್ತಿಯನ್ನು ಈ ಸಮಾರಂಭ ಕೊಡ್ತೀನಿ. 75 ಅಂತ ಒಂದು ಸಮಾರಂಭ ಬೆಂಗಳೂರಲ್ಲಿ ಮಾಡಿಬಿಟ್ರು. ಅಲ್ಲೂ ಹಾಗೆ ರಾಜ್ಯದಾದ್ಯಂತ ಬಂದಿದ್ರು. ಈ ಸಮಾರಂಭಕ್ಕೂ ರಾಜ್ಯದ ಅನೇಕ ಕಡೆಗಳಿಂದ ಬಂದಿದ್ದಾರೆ. ಯಾಕೆ ಬರ್ತಾರೆ ಅವರು? ಇದನ್ನೇ ನನ್ನ ಭಾಗ್ಯ. ಎಲ್ಲರಿಗೂ ಸಿಗೋದಿಲ್ಲ, ಅಷ್ಟಂತೂ ಹೇಳಬಲ್ಲೆ ನಾನು. ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಬರೀ ತುಮಕೂರು ಜಿಲ್ಲೆಯವರಲ್ಲಿ ಬಂದಿದ್ದು. ಬೆಂಗಳೂರಿನಲ್ಲಿ ನಡೆದಾಗ ಸಾವಿರಾರು ಜನ ಬೆಂಗಳೂರಿನ ಆಸ್ಪಾಸ್ನಿಂದ ಆ ಕಡೆಯಿಂದ ಬಂದರು. ಕಾರುಗಳು ಮಾಡ್ಕೊಂಡು ಬಂದರು, ಮಿನಿ ಬಸ್ಗಳು ಮಾಡ್ಕೊಂಡು ಬಂದರು. ಬಹುಶಃ ಇದು ನನ್ನ ಸಾಹಿತ್ಯ ಕೃಷಿಗಿಂತ, ನನ್ನ ಸಿನಿಮಾ ಕೃಷಿಗಿಂತ ನನಗೆ ಬಹಳ ದೊಡ್ಡದು ಅಂತ. ನನ್ನ ತಾಯಿ ತಂದೆಯರನ್ನ, ನನ್ನ ಬರಗೂರು ಕುಟುಂಬದ ಬಳಗವನ್ನ ಮತ್ತು ಬೆಂಗಳೂರಿನಲ್ಲಿರುವಂಥ ನನ್ನ ಕುಟುಂಬವನ್ನು ಜ್ಞಾಪಿಸ್ಕೋಬೇಕು ನಾನು. ಅದ್ರ ಜೊತೆಗೆ ಯಾಕೆಂದ್ರೆ ಅವ್ರದ್ದೆಲ್ಲ ಬೆಂಬಲ ಇದ್ದಿದ್ರೆ ನಾನು ಈಗ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದ್ರ ಜೊತೆಗೆ ಜ್ಞಾಪಿಸ್ಕೊಳ್ಬೇಕಾಗಿದ್ದು ನನ್ನ ಮೇಷ್ಟ್ರುಗಳನ್ನು. ನಾನು ಜಾತ್ಯತೀತರಾಗಿ ಬದುಕ್ತೇನೋ ಅದ್ರ ಬಗ್ಗೆ ಬಹಳ ಘಂಟಾಘೋಷವಾಗಿ ಹೇಳಬಲ್ಲೆ. ನಾನು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೇನೆ ನಾನು. ಆದರೆ ನನ್ನ ಸುತ್ತಮುತ್ತ ಇರೋರು ಎಲ್ಲ ಜಾತಿಯವರು ಇದ್ದಾರೆ. ಜಾತಿ ಅನ್ನೋದು ಒಂದು ವಾಸ್ತವ, ಇಲ್ಲ ಅಂತಲ್ಲ. ಆದರೆ ಜಾತಿವಾದಿ ಆಗಬಾರ್ದು, ಇಷ್ಟೇ ವ್ಯತ್ಯಾಸ ಇರೋದು. ಧರ್ಮ ಅನ್ನೋದು ಒಂದು ವಾಸ್ತವ, ಆದರೆ ಧರ್ಮ ದ್ವೇಷ ಇರಬಾರ್ದು. ಜಾತಿಯನ್ನು ಜಾತಿವಾದವನ್ನಾಗಿ ಮಾಡಬಾರ್ದು, ಧರ್ಮವನ್ನು ಧರ್ಮ ದ್ವೇಷವನ್ನಾಗಿ ಮಾಡಬಾರ್ದು. ಪಕ್ಷ ಇದೆಯಲ್ಲ ಅದು ಅಷ್ಟೇನೆ. ಸೊ ಈ ಥರ ಸ್ಥಿತಿ ಜಾತಿ ಇದೆ ನಿಜ. ಆದರೆ ಎಂದೂ ನನಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ನಾನು ಜಾತ್ಯತೀತರಾಗಿ ಬದುಕುವ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈ ಸಮಾರಂಭ ಮಾಡಬೇಕು ಅಂತ ಹೇಳಿದಾಗ ನನ್ನ ಸ್ನೇಹಿತರಿಗೆ ಹೇಳಿದಿಷ್ಟೇ, ಒಳಗೊಳ್ಳುವಿಕೆ ಇರಬೇಕು. ನಿಮ್ಮ ವಿಚಾರವನ್ನ ಯಾವುದು ಆಮೇಲೆ ಈ ದೇಶಗಳ ಮಧ್ಯೆ ಬಹಳ ಜಗಳಗಳು ಇರ್ತವೆ. ನಿಜ ಹೇಳ್ತಾರೆ, ಯೂನಿವರ್ಸಿಟಿ ನಾನು 4.5 ವರ್ಷ ನನ್ನ ಸರ್ವಿಸ್ ಇತ್ತು. ಅವಾಗಲೇ ನಾನು ಬಿಟ್ಟು ಬಂದ್ಬಿಟ್ಟೆ. UGC ಸ್ಕೇಲ್ ಸಹ ಬಂದಿರಲಿಲ್ಲ. 11,500 ರೂಪಾಯಿ ನನ್ನ ಪೆನ್ಷನ್ನು. ಅವಾಗ ಧೈರ್ಯ ಮಾಡಿಬಿಟ್ಟು ಬಂದೆ. ಧೈರ್ಯ ಕೊಟ್ಟರೆ ಯಾರು? ನಮ್ಮ ಮನೆಯವರು. ಬಿಟ್ಟು ಬಂದು ಜೀವನ ಮಾಡೋಣ ಅಂತ. ಹಾಗಾಗಿ ಅನೇಕ ಕಡೆ ಆಗಿರುತ್ತೆ. ನನಗೆ ಅವ್ನು ಕಂಡ್ರಾಗಲ್ಲ, ಇವ್ನು ಕಂಡ್ರಾಗಲ್ಲ. ನಮ್ಮ ಸ್ನೇಹಿತರು ಕೂಡಿಸ್ಕೊಂಡು ಒಂದು ಮಾತು ಹೇಳಿದೆ, ನಿಮ್ಗೆ ಯಾರಾದ್ರೂ ಕಂಡ್ರೆ ಆಗದೇ ಇದ್ರು ಅವ್ರನ್ನ ಕರೀಬೇಕು ಈ ಸಮಾರಂಭಕ್ಕೆ. ಒಳಗೊಳ್ಳುವಿಕೆ ಇದೆಯಲ್ಲ ಬಹಳ ಮುಖ್ಯ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ. ಈಗ ಯಾರೋ ಒಬ್ರು ಇವತ್ತು ಭಾಷಣ ಮಾಡಿದವರು ನನ್ನ ಬಗ್ಗೆ ಭಿನ್ನಾಭಿಪ್ರಾಯ ಸೂಚಿಸಿದ್ರೆ ನನ್ನ ದ್ವೇಷಿ ನಾವು, ನನ್ನ ವಿರೋಧಿ ನಾವು ಅಲ್ಲ. ಅದು ಅಂದ್ಕೋಬಾರ್ದು. ಭಿನ್ನಾಭಿಪ್ರಾಯಗಳ ನಡುವೆ ಬದುಕೋದೇ ಪ್ರಜಾಪ್ರಭುತ್ವ. ನನ್ನ ಅಧ್ಯಾಪಕರನ್ನ ಯಾಕೆ ಜ್ಞಾಪಿಸ್ಕೊಂಡೆ ಅಂದರೆ, ನನ್ನ ಜಾತ್ಯತೀತತೆಯನ್ನು ಬೆಳೆಸಿದವರಲ್ಲಿ ಹೇಗೆ ನನ್ನ ಕುಟುಂಬದವರು ಇವತ್ತು ನನ್ನ ಕುಟುಂಬ ಇದೆಯಲ್ಲ, ಅದು ಒಂದು ರೀತಿ ಜಾತ್ಯತೀತ ಭಾರತದ ಪ್ರತಿನಿಧಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಅದೊಂದು ಪ್ರತಿನಿಧಿ. ಅನ್ಯ ಧರ್ಮದವರು ನನ್ನ ಕುಟುಂಬ, ನನ್ನ ಸೊಸೆ ಅನ್ಯ ಧರ್ಮದವರು. ನಾನು ಮದುವೆ ಆಗಿದ್ದು ಬೇರೆ, ನಾನು ಮದುವೆ ಆಗಿದ್ದಲ್ಲ, ನನ್ನನ್ನು ಮದುವೆ ಆಗಿದ್ದು ಹೌದು. ಯಾಕೆಂದ್ರೆ ನನ್ನ ಪತ್ನಿಗೆ ಕೊಡಬೇಕು ಅದನ್ನ. ಇಲ್ಲಿ ಯಾರೋ ಹೇಳಿದ್ರು ಆ ಮಾತನ್ನು, ಅವರಿಗೆ ಕೊಡಬೇಕು. ಅವ್ರು ಮೇಲ್ಜಾತಿಯಲ್ಲಿ ಹುಟ್ಟಿದ್ರು. ಸಮಾಜ ಮೇಲ್ಜಾತಿ ಕೆಳಜಾತಿ ಏನೇನೋ ಮಾಡಿದೆಯಲ್ಲ, ಆ ಪರಿಭಾಷೆಯಲ್ಲೇ ಹೇಳೋದಾದ್ರೆ ನನ್ನದಲ್ಲದ ಸಮಾಜ ನನಗಿಂತ ಬಹಳ ಅತ್ಯುತ್ತಮರು ಅಂತ ಭಾವಿಸ್ಕೊಂಡಿರುವಂಥ ಒಂದು ಜಾತಿಯಲ್ಲಿ ಹುಟ್ಟಿ ನನ್ನನ್ನು ಮದುವೆ ಆಗಿದ್ದೀಯಲ್ಲ, ಅದು ದೊಡ್ಡ ಬದಲಾವಣೆ. ಅದು ನಿಜವಾಗಿ ಆಕೆಗೆ ಸಲ್ಲಬೇಕಾಗಿರೋ ಗೌರವ. ಹಾಗಾಗಿ ಆ ಥರ ನನ್ನ ಮನೆ ಆ ಥರ ಇದೆ. ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಬದುಕ್ತಿದ್ದೀವಿ. ಆಮೇಲೆ ನನ್ನ ಮಕ್ಕಳನ್ನ ನಾನು ಬಿಟ್ಟೋಗಿಲ್ಲ, ನಾನು ಅವರನ್ನು ಬಿಟ್ಟೋಗಿಲ್ಲ. ಈ ಥರ ಅಂದರೆ ನನ್ನ ಮನೆ ಸಹ ಜಾತ್ಯತೀತವಾಗಿದೆ. ಅದೆಲ್ಲ ಪ್ರಜ್ಞಾಪೂರ್ವಕವಾಗಿ ಆಗೋದಲ್ಲ.
ಯಾರಾದ್ರೂ ಪ್ರಜ್ಞಾಪೂರ್ವಕವಾಗಿ ಲವ್ ಮಾಡೋಕ್ಕಾಗತ್ತಾ ಹೇಳಿ? ಯಾರು ಪ್ರಜ್ಞಾಪೂರ್ವಕವಾಗಿ ಲವ್ ಮಾಡೋದು ಲವ್ವೇ ಅಲ್ಲ. ಅದು ಹೇಗೋ ಬೆಳೆದು ಬರುತ್ತೆ. ನಾನು ಇನ್ನೊಂದು ಜಾತಿಯವರನ್ನು ಮದುವೆ ಆಗಲೇಬೇಕು ಅಂತ ಹಠ ಹಿಡಿದ್ಬಿಟ್ಟು ಯಾರಾದ್ರು ತಿಳಿಸಕ್ಕೆ ಹೋದ್ರೆ ಆ ಹುಡುಗಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅರ್ಥ. ಅದು ಹೇಗೋ ಬೆಳೆದು ಬರುತ್ತೆ ಬಿಡಿ. ತುಮಕೂರು ಆ ವಿಷಯದಲ್ಲಿ ನನಗೆ ಬಹಳ ವಿಶಿಷ್ಟವಾದ್ದು. ಹೈಸ್ಕೂಲ್ ಓದಿದ್ದಿಲ್ಲೇ 6 ತಿಂಗಳು ಮಾತ್ರ ಸಿರಾದಲ್ಲಿದೆ. ಸೋಮೇಶ್ವರ ಎಕ್ಸ್ಟೆನ್ಷನ್ ರೂಮ್ ಮಾಡಿದ್ದೆ, ಪೋಸ್ಟ್ ಆಫೀಸ್ ಇರೋ ಕಡೆ ರೂಮ್ ಮಾಡಿದ್ದೆ, ಅಗ್ರಹಾರ ಬೀದಿಯಲ್ಲಿ ರೂಮ್ ಮಾಡಿದ್ದೆ. ಇನ್ನೊಂದ್ಸರಿ ಸಮಾರಂಭದಲ್ಲಿ ಯಾವುದೋ ಸಮಾರಂಭದಲ್ಲಿ ಹೇಳಿದೆ, ಅಗ್ರಹಾರ ಬೀದಿಲಿ ನಾನು ಕೆಲಸ ಕಳ್ಕೊಂಡು ಸಮಾರಂಭದಲ್ಲಿ ಬೆಲ್ಲದ ಮಡು ರಂಗಸಾಮಯ್ಯನವರ ಸಮಾರಂಭದಲ್ಲಿ ಹೇಳಿದೆ. ಆಗ ಅಗ್ರಹಾರ ಬೀದಿಲಿರುವಂಥ ಒಂದು ಶಾಲೆಯ ಎದುರುಗಡೆ ಟವಲ್ ಹಾಸ್ಕೊಂಡು ಒಂದು ರಾತ್ರಿ ಕಳೆದು ಮಲಿಕೊಂಡಿದ್ದೆ. ಹಾಗೇನೆ ನಾನು ಇಲ್ಲೇ ಓದಿದೆ, ಇಲ್ಲೇ ಅಧ್ಯಾಪಕ ಆದೆ, ನನ್ನ ಹೆಂಡತಿ ಸಿಕ್ಕಿದ್ದು ಇಲ್ಲೇ ಇದ್ದೀನಿ. ಸೊ ಹೀಗೆ ಅನೇಕ ವಿಶಿಷ್ಟತೆಗಳು ಇದೆಲ್ಲ ಇವೆ. ಆದರೆ ಇದನ್ನೆಲ್ಲ ಕಲಿಸೋದು ಹೇಗೆ ಒಂದು ಇದೆಯಲ್ಲ, ನನ್ನ ಮನೆ ಪರಿಸರ ಚೆನ್ನಾಗಿರಬೇಕು. ಆಮೇಲೆ ನಾನು ಕಲಿಸಿದ ಮೇಷ್ಟ್ರುಗಳಿದಾರಲ್ಲ ಅವರೆಂಥವ್ರು, ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡಿ, ನಾನು ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಓದ್ತಾ ಇರೋ ಸಂದರ್ಭದಲ್ಲಿ ಟಿ.ವೈ. ನಾಗಭೂಷಣ್ ರಾವ್ ಅಂತ ಒಬ್ಬ ಮೇಷ್ಟ್ರಿದ್ರು. ಅವರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ಇವತ್ತಿಗೆಲ್ಲ ಭಾಷಣ ಮಾಡೋರು ನಾನು ಸ್ವಲ್ಪ ಅನೌಪಚಾರಿಕವಾಗಿ ಹೆಚ್ಚು ಮಾತಾಡ್ತಿದ್ದೀನಿ ಇವಾಗ. ಯಾಕೆಂದ್ರೆ ಯಾವುದಾದ್ರೂ ವಿಷಯ ಇದ್ದರೆ ಏನಾಗುತ್ತೆ ಅಂದ್ರೆ ಆ ವಿಷಯ ಕುರಿತು ಬಹಳ ಗಂಭೀರವಾಗಿ ಇವೆಲ್ಲ ಮಾತಾಡಬಹುದು. ಆದರೆ ವಿಷಯ ಕುರಿತು ಇರುವಾದ್ರಿಂದ ಇದು ನನ್ನನ್ನೇ ಕುರಿತಾದ್ರಿಂದ ಹೇಳ್ತಿದ್ದೆ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಟಿ.ವೈ. ನಾಗಭೂಷಣ್ ರಾವ್ ಅವರನ್ನ ಅನಿಸ್ಕೋಬೇಕು. ಅವಾಗ ನಾನು ತರಗತಿಯಿಂದ ಕೂತು ಯಾವ್ದಾದ್ರು ಒಂದು ಭಾಷಣ ಮಾಡೋಕ್ಕೆ ಅಂತ ಬಿಟ್ಬಿಟ್ರೆ ಚರ್ಚಾ ಸ್ಪರ್ಧೆ ಅಂತ ಬಿಡೋರು. ನನಗೆ ಕೈಕಾಲು ನಡುತ್ತಾ ಇರೋದು ನಿಜ ಹೇಳೋದಾದ್ರೆ. ನರ್ತನವನ್ನು ಕಲಿಯದೇ ನರ್ತನ ಮಾಡುವಂತಹ ಕಲೆ ಅವಾಗ ಬಂದ್ಬಿಟ್ಟಿಲ್ಲ. ಆ ಥರ ಇತ್ತು. ಅವರು ಧೈರ್ಯ ತುಂಬಿದರು. ಇಲ್ಲ, ನಿನಗೆ ಸಾಧ್ಯ, ನೀನು ಮಾತಾಡುವಂಥ ಧೈರ್ಯ ತುಂಬಿದರು. ಆ ಸಂದರ್ಭದಲ್ಲಿ ಇನ್ನೇನಾಯಿತು ಅಂತಂದರೆ, ನನ್ನ ಬಾಲ್ಯ ಅಂತ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಉಪಪಠ್ಯವನ್ನು ಇಟ್ಟಿದ್ದು, ಕನ್ನಡದ ಅನುವಾದ. ಅಂದರೆ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಪದ್ಯ ಬರೆದು ತರಗತಿ ಓದ್ತಾರೆ, ಶಾಲೆಗೆ ಓದ್ತಿರುವಾಗ. ಮೇಷ್ಟ್ರೆ ಹುಡುಗರೆಲ್ಲ ಚಪ್ಪಾಳೆ ತರ್ತಾರೆ. ನಾನು ಯಾಕೆ ಬರೀಬಾರ್ದು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಅವರು ಚಿತ್ರ ಬರೀತಾ ಇದ್ರು. ನಾನು ಚಿತ್ರ ಬರೆಯೋದು ಕಲ್ತಿದ್ದೆ. ಪ್ರಭು ಅವರೇ ನಾನು ಚಿತ್ರ ಬರೀತಿದ್ದೆ ಒಂದಷ್ಟು ಕಾಲ. ಆದರೆ ನಿಮ್ಮ ಚಿತ್ರಲೋಕಕ್ಕೆ ಅನ್ಯಾಯ ಆಗಬಾರ್ದು ಅಂತ ಬಿಟ್ಬಿಟ್ಟೆ. ಸೊ ಇವೆರಡು ಬಂದಿದ್ದು ರವೀಂದ್ರನಾಥ್ ಠಾಗೂರ್ ಅವರಿಂದ ನನಗೆ ಪ್ರೇರಣೆ ಕೊಟ್ಟವರು. ಅವರು ಆಗರ್ಭ ಶ್ರೀಮಂತರು, ನಾನು ಆಗರ್ಭ ಬಡವ, ನಾನು ಯಾಕೆ ಬರೀಬಾರ್ದು ಅಂತ ಈ ಥರದ ಒಂದು ಸವಾಲು ಅವಾಗಲೇ ಶುರುವಾಯಿತು ನನಗೆ. ಆಗ ನಾನೊಂದು ಬರದೆ. ಅದನ್ನು ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೇನೆ. ನಾನು ಹೋಗಿಲೇಶ್ವರ ಸಿನಿಮಾ ನೋಡಿದ್ದೆ, ರಾಜ್ಕುಮಾರ್ ಅವರ ಸಿನಿಮಾ ನೋಡಿದ್ದೆ. ಈ ದೇಹದಿಂದ ದೂರನಾದಿ ಏಕೆ ಆತ್ಮನೆ ಅಂತ ಹಾಡಿತ್ತು. ಮಂಟಿಮಾರಯ್ಯ ಅಂತ ನನ್ನ ಸ್ನೇಹಿತ ಒಬ್ಬ ಶಾಲೆ ಬಿಟ್ಟೋದ. ಅವಾಗ ನಾನು ಈ ಶಾಲೆಯಿಂದ ದೂರನಾದಿ ಏಕೆ ಗಡಿಯೇನೆ ಅಂತ ಬರೆದೆ. ಇದು ನಾನು ಬರೆದ ಮೊದಲ ಮಹಾಕಾವ್ಯ. ಸೊ ಇದನ್ನ ತರಗತಿ ಓದಿದಾಗ ಚಪ್ಪಳೆ ಕಟ್ಟಿದ್ರು. ಮೇಸ್ಟ್ರೇನ್ ಮಾಡಿದ್ರು, ನೀನು ಬರೀಬಲ್ಲೆ, ನಿಮ್ಗೊಂದು ಪ್ರತಿಭೆ ಇದೆ, ಮುನ್ನೂಕು ಅಂತ ಹೇಳಿದ್ರು. ಅದಕ್ಕೆ ಟಿ.ವೈ. ನಾಗಭೂಷಣ್ ರಾವ್ ಅವರಿಗೆ ಜ್ಞಾಪಿಸ್ಕೊತೀನಿ. ಆನಂತರ BA ಓದೋದಕ್ಕೆ ಬಂದೆ. 2ನೇ BA ಇದ್ದಾಗ ಮುಳ್ಳು ಹಾಗೆ ಅಂತ ಒಂದು ನಾಟಕ ಬರೆದೆ. ನಾನು ಮೊದಲು ಬರೆದು ಅಚ್ಚಾದಂಥ ಪುಸ್ತಕದ ಹೆಸರೇ ಮುಳ್ಳು ಹಾದಿ. ಅದ್ಯಾಕೆ ಬರೋದು ಏನು ಕರಿತೀಯೋ ಇವತ್ತಿನವರೆಗೂ ನಾನು ಮೊದಲಿದ್ದೆ ಹಾದಿ. ಒಟ್ಟಾರೆ ಮುಳ್ಳು ಹಾದಿ ಅನ್ನೋದು ನನ್ನ ಬದುಕಿನ ಮುನ್ನುಡಿ ಥರ ಇತ್ತು. ಆ ಪುಸ್ತಕ ತಗೊಂಡೋಗಿ MS ರಾಮಲಿಂಗಪ್ಪನವರು ಅಂತ ಒಬ್ಬ ಮೇಷ್ಟ್ರು ಬೆಂಗಳೂರಲ್ಲಿ ಪ್ರಿಂಟ್ ಮಾಡಿಸ್ಕೊಂಡ್ರು. ಪ್ರಿಂಟ್ ಮಾಡೋದಕ್ಕೆ ನನ್ನ ಸ್ನೇಹಿತರು ದುಡ್ಡು ಕೊಟ್ಟಿದ್ದ. ಅಬ್ರೇ ಪ್ರೂಫ್ ನೋಡಿದ್ರು, ಇಲ್ಲಿ ಬಿಡುಗಡೆ ಮಾಡಿದ್ರು. MS ರಾಮಲಿಂಗಪ್ಪನವ್ರು ನನ್ನ ಜಾತಿ ಅಲ್ಲ, ನಾಗಭೂಷಣ್ ರಾವ್ ನನ್ನ ಜಾತಿ ಅಲ್ಲ. ಆದರೆ ನಾಟಕ ಓದಿದ್ರಲ್ಲ, ಆ ನಾಟಕ ಓದಿದ ಸಂದರ್ಭದಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಬ್ಬರು ಮಗ ಇಲ್ಲಿ ನಮಗೆ ಮೇಷ್ಟ್ರಾಗಿದ್ರು. ಅವರು ಸೀತಾರಾಮ್ ಅಂತ ಹೇಳಿ, ಅವರು ಆಂಥ್ರೋಪಾಲಜಿ ಸೋಷಿಯಾಲಜಿ ಪಾಠ ಮಾಡ್ತಿದ್ರು. ಅವರು ಒಂದು ದಿವಸ ನನ್ನ ಕರೆದು ನನ್ನ ಆಟದ ಪುಸ್ತಕ ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು. ಇವತ್ತು ನಾನು ಅವ್ರನ್ನ ಜ್ಞಾಪಿಸ್ಕೊತೀನಿ. ಅವರ ಹಾಗೆ ಹೇಳಿದ್ದಾದ್ಮೇಲೆ ನಾನು 8 ನಾಟಕ ಬರೆದಿದ್ದೆ. ಮತ್ತೆ ನಾಟಕ ಸಾಹಿತ್ಯಕ್ಕೆ ಅನ್ಯಾಯ ಆಗಬಾರದು ಅಂತ ಹೇಳಿ ಆ ನಾಟಕಗಳನ್ನು ಪ್ರಕಟಿಸಲಿಲ್ಲ. ನನಗೆ ನಾಟಕ ನನ್ನ ಪ್ರಕಾರ ಅಲ್ಲ ಅಂತ ಅನಿಸ್ತು. ಆ ಥರ ವಿಮರ್ಶೆ ಮಾಡಿ ನನ್ನ ತಪ್ಪುಗಳನ್ನು ತೋರಿಸಿದವರು ಸೀತಾರಾಮ್. ಮುಂದೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಆಗೋದೆ. ಆ ಪ್ರಾಧ್ಯಾಪಕ ಆಗಿ ಹೋಗೋದಕ್ಕೆ ಸಹ
ನಿನಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಲ್ಲಿ ಮುಖ್ಯಸ್ಥರುಗಳು, ಅನೇಕರಿಗೆ ಗೊತ್ತಿಲ್ಲ. ಆದರೆ ಅವಾಗ ಜೆರಾಕ್ಸ್ ಕಾಪಿ ಇರಲಿಲ್ಲ, 8 ಸೆಟ್ಗಳು ಭರ್ತಿ ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದು ರಾಜಲಕ್ಷ್ಮಿ, ಅದನ್ನು ಮಾಡಿದ್ದು ಫೋಟೋ ಅನಿಸಿದ ರಾಜಲಕ್ಷ್ಮಿ. ಅವ್ರು ಕೊಡ್ತಾರ ಬಿಡ್ತಾರ 8 ನಾನು ಈ ಅಪ್ಲಿಕೇಶನ್ ಇನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದೇನಲ್ಲ, ಅದಕ್ಕಾದ್ರೂ ಹೋಗಿ ಬನ್ನಿ ನೀವು ಇಂಟರ್ವ್ಯೂಗೆ ಹೋದೆ. ಆಗ ಬಂದಂಥ ಎಕ್ಸ್ಪರ್ಟ್ಸ್ ಇಬ್ಬರು ಹೆಸರು HS ಬಿಳಿಗಿರಿ ಅಂತ ಪೂನಾದಿಂದ ಬಂದಿದ್ರು, ಬಾಂಬೆಯಿಂದ ಚಿದಂಬರ ದೀಕ್ಷಿತ್ ಅಂತ ಬಂದಿದ್ರು, ಡಾಕ್ಟರ್ H ನರಸಿಂಹಯ್ಯನವರು ಕುಲಪತಿಗಳಾಗಿದ್ದರು, ಯೂನಿವರ್ಸಿಟಿ ಕೆಲಸ ಆಗಿತ್ತು. ಅವ್ರು ಯಾರು ನನ್ನ ಜಾತಿಯವರಲ್ಲ. ನಾನು ಇಷ್ಟು ವಿವರ ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ನನ್ನ ಬದುಕಿನಲ್ಲಿ ಆದ ಘಟನೆಗಳು ಸಹ ನನ್ನನ್ನು ರೂಪಿಸ್ತಾ ಇರ್ತವೆ. ಒಬ್ಬ TY ನಾಗಭೂಷಣರಾವ್, ಒಬ್ಬ MS ರಾಮಲಿಂಗಪ್ಪ. MS ರಾಮಲಿಂಗಪ್ಪನವರು ಹುಟ್ಟಿನಿಂದ ಲಿಂಗಾಯತರಾಗಿದ್ದರು, ಸೀತಾರಾಮ್ ಅವರು ಅಯ್ಯಂಗಾರಾಗಿದ್ದರು, HS ಬಿಳಿಗಿರಿ ಚಿದಂಬರ ದೀಕ್ಷಿತ್ ಬ್ರಾಹ್ಮಣರಾಗಿದ್ದರು, H ನರಸಿಂಹಯ್ಯ ನಿಮ್ಗೆ ಗೊತ್ತಿದೆ. ಅಂದ್ರೆ ಇವರು ಯಾರು ನನ್ನ ಜಾತಿಯವರಲ್ಲ. ಅಂದ್ರೆ ಒಂದು ಜಾತ್ಯತೀತ ನೆಲೆಯಲ್ಲಿ ನನ್ನ ಬದುಕನ್ನು ಕಟ್ಟಿಕೊಟ್ಟಂತಹ ನನ್ನ ಮೇಷ್ಟ್ರುಗಳಿದಾರಲ್ಲ, ಅವರು ನನ್ನಲ್ಲಿ ಇದನ್ನು ಬೆಳೆಸಿದ್ರು, ಅವ್ರಿಗೆ ಸಲ್ಲಬೇಕಾಗಿದೆ ಇದು ಅಂತ. ಅದನ್ನು ಇಷ್ಟನ್ನ ನಾನು ಈ ಸಂದರ್ಭದ ಒಳಗಡೆ ಜ್ಞಾಪಿಸ್ಕೊಳ್ಳೆ. ಕೆಂಪು ಅಂದರೆ ನನಗೆ ಇಷ್ಟ. ಆದರೆ ಸಮಾಜದಲ್ಲಿ ಕೆಂಪು ಅಂದರೆ ಡೇಂಜರ್ ಅಂತ ಕರೀತಾರೆ. ಸೊ ಆ ಡೇಂಜರೇ ಇಷ್ಟ, ನಮ್ಗೆ ಏನು ಮಾಡೋಕ್ಕಾಗುತ್ತೆ. ಅಂದರೆ ಕೆಂಪು ಅನ್ನೋದು ಬೇರೆ ಬೇರೆ ಅರ್ಥಗಳಿದೆ, ಹಸಿರಿಗೆ ಬೇರೆ ಅರ್ಥ ಇದೆ, ನೀಲಿಗೆ ಬೇರೆ ಅರ್ಥ ಇದೆ. ನಾನು ಜೀವನದಲ್ಲಿ ನಂಬಿರೋದು ನೀಲಿ, ಕೆಂಪು, ಹಸಿರು ಇವೆಲ್ಲ ಒಂದಾಗಬೇಕು, ಹಾಗೆ ಸಮಾಜ ಬದಲಾವಣೆ ಆಗುತ್ತೆ. ನೀಲಿ, ಕೆಂಪು, ಹಸಿರು ಒಂದಾಗಬೇಕು. ಆ ಥರ ನಾನು ಗಾಂಧಿಯಿಂದ ಪ್ರೇರಣೆ ಪಡೆದಿದ್ದೀನಿ, ಅಂಬೇಡ್ಕರಿಂದ ಪ್ರೇರಣೆ ಪಡೆದಿದ್ದೀನಿ. ಇವತ್ತು ಧರ್ಮದ್ವೇಷ ಹೆಚ್ಚಾಗಿರುವಾಗ ಸಹಿಷ್ಣುತೆಯ ಸಮಾಜ ಬೇಕು ಎನ್ನುವ ಪ್ರಸ್ತುತತೆಯನ್ನು ಗಾಂಧಿ ಕೊಟ್ಟಿದ್ದಾರೆ. ಸಾಮಾಜಿಕ ಅಸಮಾನತೆ ಹೆಚ್ಚಾಗಿರುವ ಸಂದರ್ಭದಲ್ಲಿ, ಅಸ್ಪೃಶ್ಯರ ಮೇಲೆ ಹಲ್ಲೆಗಳು ನಡೀತಿರುವ ಸಂದರ್ಭದಲ್ಲಿ ಸಾಮಾಜಿಕ ಸಮಾನತೆ ಬೇಕು ಎನ್ನುವ ತಾತ್ವಿಕತೆ ಮತ್ತು ಹೋರಾಟದ ಕೆಚ್ಚನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಬಡವರು ಕಷ್ಟ ಅನುಭವಿಸ್ತಾ ಇದ್ದು ಹಳ್ಳಿಗಳಲ್ಲಿ, ನಗರಗಳಲ್ಲಿ ಅಂತರ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಆರ್ಥಿಕ ಸಮಾನತೆ ಬೇಕು ಅಂತ ಹೇಳಿ ನನಗೆ ಕಾರ್ಲ್ ಮಾರ್ಕ್ಸ್ ಪಾಠ ಮಾಡಿದ್ದಾರೆ. ಇವರೆಲ್ಲರಿಂದ ನಾನು ಒಂದು ತಾತ್ವಿಕತೆ ಬೆಳೆಸಿಕೊಳ್ಳಬೇಕು. ನಮಗೆ ಜೀವನದ ಒಳಗಡೆ ಮನುಷ್ಯ ಸಂಬಂಧಗಳಿಲ್ಲದೆ ಯಾವ ಸಿದ್ಧಾಂತವನ್ನು ಜನರಿಗೆ ತಲುಪಿಸಕ್ಕಾಗಲ್ಲ. ಬೆಳಿಗ್ಗೆ ಒಂದು ಪ್ರಶ್ನೆ ಬಂತು, ಗಂಗಾಧರ ಮಧ್ಯಾರ್ ಅವರು ಹೇಳಿದ್ದಾರೆ, ಅರುಣ್ ಜೋಳದ ಕೂಡ್ಲಿಗೆ ಎತ್ತಿದ್ರು, ಅಮೃತಮತಿಯ ನಾಯಕಿ ಮಾತಾಡ್ತಾ ಇರ್ಬೇಕು, ಹೆಚ್ಚು ಸಾಹಿತ್ಯ ಇದೆ ಅಂತ ಅನಿಸ್ತು. ನಮ್ಮ ಕಷ್ಟ ಏನು ಗೊತ್ತಾ, ಈ ಸಿನಿಮಾದಿಂದ ಸಾಹಿತ್ಯದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದರೆ ಸಿನಿಮಾದವರು ಅದರ ಸಾಹಿತ್ಯ ಹುಡುಕಕ್ಕೆ ಶುರು ಮಾಡ್ತಾರೆ. ಸಿನಿಮಾ ವಿಮರ್ಶಕರು, ಜನ ಅಲ್ಲ. ಓ ಇಲ್ಲಿ ಸಾಹಿತ್ಯ ಜಾಸ್ತಿ ಇದೆಯಪ್ಪ ಅಂತಾರೆ. ಸಾಹಿತ್ಯದಲ್ಲಿ ಏನ್ ಮಾಡ್ತಾರೆ, ಈ ಸಿನಿಮಾ ತರ ಬರಲ್ಲ ಬರ್ಬೋದು ಅಂತ ಹುಡುಕ್ತಾರೆ. ಈ ಇಕ್ಕಟ್ಟಿನ ಮಧ್ಯೆ ನಾವು ಬದುಕಬೇಕಲ್ಲ, ನಮ್ಮ ಕಷ್ಟ ನೋಡಿ ಹೆಂಗಿದೆ. ನಾನು ನಂಬಿರೋದೇನೆಂದ್ರೆ, ಸಿನಿಮಾ ಬೇರೆ ಇರ್ಬೋದು, ಸಾಹಿತ್ಯ ಬೇರೆ ಇರ್ಬೋದು, ಆದರೆ ಜನಗಳಿಗೆ ತಲುಪಬೇಕು. ಜನಗಳಿಗೆ ತಲುಪದೆ ಮೊದಲೇ ಅವರು ಒಂದು ಮಾತನ್ನು ಹೇಳಿದ್ರು, ಯಾವ ಶೈಲಿಯನ್ನು ಅನುಸರಿಸಿ ಸಿನಿಮಾಗಳು ದೂರ ಆದವು ಅಂತ. ನಾನು ಹೇಳೋ ವಿಷಯ ಸಾಹಿತ್ಯದ ಮುಖಾಂತರ ಆಗಲಿ, ಸಿನಿಮಾ ಮುಖಾಂತರ ಆಗಲಿ ಜನಕ್ಕೆ ತಲುಪಿಸ್ಬೇಕು. ಜನಗಳಿಗೆ ಸಂಬಂಧಪಡದೆ ಹೋದರೆ ಏನಂತ. ಹಾಗಾಗಿ ಒಂದಷ್ಟು ಸಂಭಾಷಣೆಗಳನ್ನು ನಾನೇ ನಿಂತ್ಕೊಂಡ್ರೆ ಬರೀತೀನಿ, ಪ್ರಜ್ಞಾಪೂರ್ವಕವಾಗಿ ಮಾಡ್ತೀನಿ. ಅದನ್ನು ಒಂದ್ಸರಿ ಹೀಗೆ ಹೇಳಿದಾಗ ಒಬ್ಬ ಬಹಳ ದೊಡ್ಡ ಕಲಾತ್ಮಕ ಚಿತ್ರಗಳ ನಿರ್ದೇಶಕರು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ನಂತರ ಸಂಭಾಷಣೆ ಜಾಸ್ತಿ ಅಂತಾರಲ್ಲ ಅಂತ ಹೇಳಿ ಏನು ಮಾಡಿದೆ, 2 ಸರಿ ಆ ಸಿನಿಮಾ ನೋಡ್ಬಿಟ್ಟು ಎಷ್ಟು ಸಂಭಾಷಣೆ ಇದೆ ಅಂತ ಗೊತ್ತಾಗ್ತಂಡೆ. ಆಮೇಲೆ ನೋಡಿದ್ರೆ ನನ್ನ ಸಿನಿಮಾಕ್ಕಿಂತ ಜಾಸ್ತಿ ಇದೆ ಅದರ ಸಂಭಾಷಣೆ. ಆದರೆ ಯಾರು ಆ ಮಾತು ಹೇಳಿಲ್ಲ, ನನ್ನ ಸಿನಿಮಾಕ್ಕೆ ಮಾತ್ರ ಹೇಳ್ತಾರೆ. ಇದೊಂಥರ ವಿಚಿತ್ರ. ಇಂಥವ್ರ ಮಧ್ಯೆ ನಾವು ಬದುಕೋದಿದೆಯಲ್ಲ, ನಿಜವಾದ ಅರ್ಥದಲ್ಲಿ ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ಸಮಾನವಾದದ್ದಲ್ಲ. ನನ್ನ ಸಿನಿಮಾಗಳನ್ನು ಈ ಕರ್ನಾಟಕದ ಒಳಗಡೆ ಯಾರಾದರೂ ಸಿನಿಮಾ ವಿಮರ್ಶಕರು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೆ, ವಿಶ್ಲೇಷಣೆ ಅದರ ಟೀಕೆನೂ ಇದ್ದಿರಬಹುದು, ಮಾಡಿದರೆ ಅದರ ಮೊದಲನೇ ಕೀರ್ತಿ ನಮ್ಮ ಗಂಗಾಧರ ಮಧ್ಯಾರ್ ಹೋಗಬೇಕು. ಅದರ ನಂತರದಲ್ಲಿ ಆಹಾರವನ್ನು ಇವರಿಬ್ಬರು ನನ್ನ ಸಿನಿಮಾಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ಥರ ಎಲ್ಲರೂ ಒಂದೇ ರೀತಿ ಸಿನಿಮಾ ಮಾಡಿದ್ರೆ ಸಿನಿಮಾ ಯಾಕೆ ಮಾಡಬೇಕು, ಎಲ್ಲರೂ ಒಂದೇ ರೀತಿ ಸಾಹಿತ್ಯ ಬರೆಯೋದಾದ್ರೆ ಎಲ್ಲರೂ ಯಾಕೆ ಬರೀಬೇಕು, ಒಬ್ರು ಬರೆದ್ರು ಸಾಕು. ಅದರಿಂದ ಈ ಕಷ್ಟ ಇದೆ. ಸಿನಿಮಾದಿಂದ ಸಾಹಿತ್ಯಕ್ಕೆ, ಸಾಹಿತ್ಯದಿಂದ ಸಿನಿಮಾ ಬೇರೆ, ಭೋಗ ಬೇರೆ ಅನ್ನೋದನ್ನ
ಪ್ರಭುತ್ವಕ್ಕೆ ಹೇಗೆ ಎದುರಾಗಬೇಕು ಪ್ರಭುತ್ವದಲ್ಲಿ ಇದ್ದು ಅನ್ನೋದನ್ನ ಕನ್ನಡ ಸಾಹಿತ್ಯದಲ್ಲಿ ಕಲಿಸಿಕೊಟ್ಟಿದೆ. ಆದಿಪುರಾಣ ಓದಿದಾಗ ಭೋಗ ಬೇರೆ ಸುಖ ಬೇರೆ ಅಂತ ಗೊತ್ತಾಗುತ್ತೆ. ಪಂಪ ಭಾರತ ಓದಿದಾಗ ಏನು ಪ್ರಭುತ್ವದ ಜೊತೆಯಲ್ಲಿದ್ದು ಪ್ರಭುತ್ವಕ್ಕೆ ಎದುರಾಗುವುದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ವಚನಕಾರನ ಬಸವಣ್ಣನ ಹೋದಾಗ ಹೇಗೆ ಪ್ರಭುತ್ವದ ಜೊತೆಯಲ್ಲಿದ್ದು ಒಂದು ಚಳವಳಿಯನ್ನು ಹುಟ್ಟಾಕಲಿ ಅಂತ ಗೊತ್ತಾಗುತ್ತೆ. ಕುಮಾರವ್ಯಾಸನನ್ನು ಹೋದಾಗ ಒಬ್ಬ ಮಾಂಸಾಹಾರಿಯಾಗಿರ್ತಕ್ಕಂಥ ಕಟಕ ವ್ಯಾಧನು ಧರ್ಮವ್ಯಾಧ ಅನ್ನೋದನ್ನು ಹೇಳಿದ ಕುಮಾರವ್ಯಾಸ ಆಹಾರ ಸಂಸ್ಕೃತಿ ಬೆಲೆ ಕೊಟ್ಟ ಅನ್ನೋದು ಗೊತ್ತಾಗುತ್ತೆ. ಕನ್ನಡ ಸಾಹಿತ್ಯ ನನಗೆ ಅದನ್ನು ಕಲಿಸ್ಕೊಟ್ಟಿರ್ತಾರೆ. ಆ ಕನ್ನಡ ಸಾಹಿತ್ಯ ಕಲಿಸ್ಕೊಟ್ಟಿದೆಯಲ್ಲ, ನಾವು ಸಾಹಿತ್ಯ ಸುಮ್ಮನೆ ಓದಿದ್ರೆ ಸಾಲದು. ಆ ರೀತಿಯಿಂದ ಎಲ್ಲ ವೈರುಧ್ಯಗಳನ್ನ ಮೀರುವ ಕೆಲಸವನ್ನ ನಾವು ಮಾಡಬೇಕಾಗಿರುತ್ತೆ, ನೀವು ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ಬದುಕು ಅನ್ನೋದಿದೆಯಲ್ಲ, ಅದು ಸರಳವಾದದ್ದಲ್ಲ. ಯಾರ ಬದುಕು ಸರಳವಾದದ್ದಲ್ಲ. ನಿಜ ಹೇಳೋದಾದ್ರೆ ಒಂದು ಮಾತಿನ ಹಿಂದೆ ಮೌನ ಇರುತ್ತೆ, ನಲಿವಿನ ಹಿಂದೆ ನೋವಿರುತ್ತೆ, ಸಂತೋಷದ ಹಿಂದೆ ಸಂಕಟ ಇರುತ್ತೆ, ಶಬ್ದದ ಹಿಂದೆ ನಿಶಬ್ದ ಇರುತ್ತೆ. ಇದೇ ಜೀವನ. ಒಂದು ಮಾತಿದೆಯಲ್ಲ, ಬಹಳ ಮಾತಿದೆ. ಇಷ್ಟು ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನ ಒಳಗಡೆ ಏನೋ ಒಂದು ಮೌನ ಇರುತ್ತೆ. ಆ ಮೌನವನ್ನು ನಾನು ಅನುಭವಿಸ್ತೀವಿ. ಯಾವತ್ತನ್ನು ಎಲ್ಲರೂ ಮಲಗಿದ್ದಾಗ ಮೌನವಾಗಿ ಕೂತಿರ್ತೀನಿ. ಎಷ್ಟೋ ಸಾರಿ ಮನೆ ನಾವು ಮೌನ ಇರುತ್ತಲ್ಲ, ಅಲ್ಲಿ ಆತ್ಮಾವಲೋಕನದ ಕಾಲ ನಮಗೆ. ಅಂದರೆ ಮಾತಿನ ಹಿಂದೆ ಮೌನ ಒಂದು ಹಿಂಬಾಲಿಸ್ತಾನೇ ಇರುತ್ತೆ. ಚರಿತ್ರೆಯಲ್ಲೂ ಅಷ್ಟೇನೆ ಎಲ್ಲ ಕಟ್ಕೊಡ್ತಾ ಬಂದರು. ಆದರೆ ವಚನ ಚಳವಳಿ ಬಂತು. ಅಲ್ಲಿವರೆಗೆ ಮೌನವಾಗಿದ್ದಂಥವರಿಗೆ ಮಾತು ಕೊಡ್ತು. ಆ ಥರ ನಡೀತಾ ಇರುತ್ತೆ ಎಲ್ಲ ಸಂದರ್ಭದಲ್ಲಿ. ಹಾಗೆ ಸಂತೋಷ ಇರುತ್ತೆ, ಸಂತೋಷದ ಹಿಂದೆ ಒಂದು ಸಂಕಟ ಇರುತ್ತೆ, ಸಂತೋಷದಿಂದ ಇರುವಾಗ ಹಿಂಬಾಲಿಸ್ತಾ ಇರುತ್ತೆ ಸಂಕಟ ಅನ್ನೋದು. ಶಬ್ದದ ಹಿಂದೆ ಒಂದು ನಿಶಬ್ದ ಇದೆಯಲ್ಲ, ಅದು ಹಿಂಬಾಲಿಸ್ತಾ ಇರುತ್ತೆ. ಹಾಗೇನೆ ನಮಗೆ ನಲಿವಿರುತ್ತಲ್ಲ, ಅದ್ರ ಹಿಂದೆ ನೋವು ಹಿಂಬಾಲಿಸ್ತಾ ಇರುತ್ತೆ. ಆಗ ನಾವು ಅರ್ಥ ಮಾಡ್ಕೋಬೇಕು ಬದುಕು ಅಂದ್ರೆ ಏನು ಅಂತ. ನಾನು ಈಗಲೂ ಅನಿಸುತ್ತೆ, ಇಲ್ಲಿ ಅನೇಕರು ಹೇಳಿದರು, ಸ್ನೇಹಿತರೇ ನನ್ನ ಸಂಪತ್ತು, ಆತ್ಮೀಯರೇ ನನ್ನ ಆಸ್ತಿ ಅಂತ ಹೇಳ್ತಾ ಇದ್ದೆ ನಾನು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಸಹ ಈ ಮಾತನ್ನು ಹೇಳಿದ್ದೆ, ಸ್ನೇಹಿತರೇ ನನ್ನ ಸಂಪತ್ತು. ಆದರೆ ಅದ್ರ ಜೊತೆಗೆ ಬದುಕಿ ಏನನ್ನು ಕಲಿಸಿದೆ ನಮಗೆ ಅಂತಂದ್ರೆ, ಸಂಕಟಗಳೇ ನನ್ನ ಸ್ನೇಹಿತರು, ನೋವುಗಳೇ ನನ್ನ ನೆಂಟರು ಅಂತ. ಯಾಕೆ ಒಂದೊಂದ್ಸರಿ ಹೀಗೆ ಅನಿಸುತ್ತೆ. ಈಗ ಅಮೃತಮತಿ ಬಗ್ಗೆ ನಾವು ಮಾತಾಡಿದಾಗ ಅನಿಸುತ್ತೆ ನನಗೆ, 11 ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಿಗೆ ಅಮೃತಮತಿ ಆಯ್ಕೆ ಆಗಿದೆ. ನಮ್ಮ ನೆಂಟಿದ್ರ ಇಲ್ಲಾಂದ್ರೆ ಲಾಬಿ ಮಾಡಿದ್ವಿ ಅನ್ಬೋದು. ಸಿನಿಮಾದ ಭಾಷೆ ಇಲ್ಲದೆ ಇದ್ದಿದ್ರೆ ವಿದೇಶದವರು ಯಾಕೆ ಆಯ್ಕೆ ಮಾಡ್ಕೊತಾರೆ? ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರ ಅಂತ ಪ್ರಶಸ್ತಿ ಬಂದಿದೆ, 5 ಕಡೆ ಪ್ರಶಸ್ತಿ ಬಂದಿದೆ. ಶಾಂತಿ ಅನ್ನೋ ಸಿನಿಮಾಕ್ಕೆ ಗಿನ್ನಿಸ್ ದಾಖಲೆ ಆಯಿತು. ಒಂದೇ ಪಾತ್ರವನ್ನು ಇಟ್ಕೊಂಡು ನಾನು ಮಾಡಿದ್ದೆ. ಎಲ್ಲ ಪ್ರಯೋಗಗಳು ಮಾಡಿದ್ದೀನಿ ನಾನು. ಅವೆಲ್ಲ ಚೆನ್ನಾಗಿದ್ವು ಅಂತ ಹೇಳೋದಿಲ್ಲ. ಆದರೆ ಸಿನಿಮಾ ಭಾಷೆ ಇದೆಯಲ್ವಾ ಅಂತ ಅನುಮಾನದಿಂದ ನೋಡ್ತಾರೆ. ಯಾಕೆಂದ್ರೆ ಸಾಹಿತ್ಯದಿಂದ ಬಂದಿದ್ದರು ಅಂತ. ಸಾಹಿತ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಿನಿಮಾಕ್ಕೆ ಹೋಗ್ಬಿಟ್ಟು ಅಲ್ಲಿ ಚಿತ್ರಕಥೆ ತರ ಇದೆಯಲ್ಲ ಈ ಕಾದಂಬರಿ ಅಂತ ನೋಡ್ತಾರೆ. ಇವರೆಲ್ಲ ವಿಮರ್ಶಕರು ಅಂತ ಎನ್ಕೊಳ್ಳಲ್ಲ ನಾನು. ಯಾಕಂದ್ರೆ ಯಾರಿಗೆ ಪೂರ್ವಾಗ್ರಹ ಇರುತ್ತೋ ಅವ್ರು ಯಾರು ವಿಮರ್ಶಕರಲ್ಲ. ನಿಜವಾದ ವಿಮರ್ಶಕ ಕುವೆಂಪು ಹೇಳಿದಾಗೆ, ಕೊಲ್ಲುವ ಬತ್ತಲಿಕೆ ಬಿಲ್ಲು ಬಾಣವನ್ನು ಅಲ್ಲೇ ಬಿಟ್ಟು ಬಾ, ಮೈಯ ತೊಳೆದು ಬಾ, ಕೈಯ ಮುಗಿದು ಬಾ ಅಂತ ಪಕ್ಷಿಕಾಶಿ ಪದ್ಯದಲ್ಲಿ ಏನ್ ಹೇಳಿದ್ರು, ಅವರು ಪೂರ್ವಗ್ರಹ ಇಲ್ಲದೆ ಇರೋರು ನಿಜವಾದ ಅರ್ಥದಲ್ಲಿ ವಿಮರ್ಶಕರಾಗಿರ್ತಾರೆ. ಆಮೇಲೆ ಈ ವೈರುಧ್ಯಗಳಿದೆಯಲ್ಲ, ಇದನ್ನು ಎದುರಿಸಲೇಬೇಕು ಬದುಕಿನ ಒಳಗಡೆ. ಅದನ್ನು ಎದುರಿಸಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಆತ್ಮಸಾಕ್ಷಿ ಬದ್ಧರಾಗಿರ್ತೇವೆ. ಆತ್ಮಸಾಕ್ಷಿಗೆ ಬದ್ಧರಾದವರು ಮಾತ್ರವೇ ಸಮಾಜದ ಸಾಕ್ಷಿ ಪ್ರಕ್ರಿಯೆ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಅನೇಕ ಸಾರಿ ಅನಿಸೋದುಂಟು, ಸಂಕಟಗಳು ನನ್ನ ಸ್ನೇಹಿತರು, ನೋವುಗಳು ನನ್ನ ನೆಂಟರು ಅಂತ. ಈ ನೋವುಗಳನ್ನ ನೆಂಟರು ಅವರನ್ನು ಕಲಿಸಿಕೊಟ್ಟಿದ್ದು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನು ಪ್ರಸ್ತಾಪಿಸಲೇಬೇಕು ನಾನು. ಯಾಕೆಂದ್ರೆ ಒಂದ್ಸಾರಿ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆ ಸೇರಿದ್ರು. ಆಗ ನಾನು ಅವರನ್ನು ನೋಡೋದಕ್ಕೆ ಹೋದೆ. ಅಲ್ಲಿಗೆ ರಾಜ್ಕುಮಾರ್ ಅವರು ಬಂದರು. ರಾಜ್ಕುಮಾರ್ ಮತ್ತು ನನ್ನ ನಡುವೆ ಅದೊಂದು ವಿಶೇಷವಾದ ಆತ್ಮೀಯತೆ ಇದೆ. ಎಲ್ಲೋ ಬರಗೂರಲ್ಲಿ ಟೆಂಟಲ್ ಸಿನಿಮಾ ನೋಡ್ತಿದ್ದ ಹುಡುಗ ರಾಜ್ಕುಮಾರ್ ಆತ್ಮೀಯನಾಗ್ತಾನೇನೋ ಸಹ ಒಂದು ವಿಶೇಷವಾದ ಅಂತಾನೆ ಇಲ್ಲ ಅಂತಲ್ಲ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಯವರು ಒಬ್ಬಟ್ಟು ಮಾಡಿ ತಿನ್ಬೇಕು ಅಂತಾರೆ. ಸೊ ಅವ್ರ ಮನೆಗೆ ನನ್ನ ಕರೆದಿಲ್ಲ, ಚಿಕನ್ ತಿನ್ಬೇಕು ಅಂತಾರೆ. ಇಷ್ಟೆಲ್ಲ ಆತ್ಮೀಯತೆ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಹೇಗೋ ಆಯ್ತು, ಅದು ಬೇರೆ ವಿಷಯ. ಆದರೆ ಅವರು ನಾನು ಕೇಳಿದೆ, ಅವರು ಬಂದಾಗ ಆಸ್ಪತ್ರೆ MS ರಾಮಯ್ಯ ಆಸ್ಪತ್ರೆ ಯಾವತ್ತು, ಸರ್ ನಿಮ್ಮ ಕಾಲು ನೋವು ಹೇಗಿದೆ?
ಅವ್ರು ಹೇಳಿದ್ರು, ನಾನೇನೋ ಚೆನ್ನಾಗಿರ್ತಿದ್ದೆ ಸರ್, ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮದ್ರಾಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲೂ ಆಪರೇಷನ್ ಮಾಡಿಸ್ಬಿಟ್ಟು ನಾನು ಈ ಸ್ಥಿತಿ ತಂದ್ಬಿಟ್ರು ಸರ್. ಮತ್ತೆ ಏನೋ ತಮಾಷೆ ಮಾಡ್ಕೊಂಡು ಹೇಳಿದ್ರು. ನೋವಾಗಿದೆ ಸರ್, ನೋವು ಹಾಗೆ ಇದೆ ಸರ್. ಅದು ಒಂದು ತಿಳ್ಕೊಳ್ಳಿ, ನೋವಿದೆಯಲ್ಲ ನಮ್ಮ ನೆಂಟ ಅಂತ ತಿಳ್ಕೊಬಿಡ್ಬೇಕು ಸರ್. ನೆಂಟ ಅಂದಿಲ್ಲ, ನೋವಿದೆಯಲ್ಲ ಅವನ ಸ್ನೇಹಿತ ಅಂತ ತಿಳ್ಕೊಬೇಕು ಸರ್. ಸ್ನೇಹಿತ ಅಂತ ತಿಳ್ಕೊಂಡು ನೋವಿನ ಜೊತೆ ಬದುಕಲು ಕಲಿಸ್ಬಿಡ್ಬೇಕು, ನೋವಿನ ಜೊತೆ ಸ್ನೇಹ ಪಡಿಸ್ಬಿಡ್ಬೇಕು ನಾವು. ಆಗ ನೋಡಿ ಸರ್, ನಾವು ಆ ನೋವಿನ ಬಗ್ಗೆ ಯೋಚನೆ ಮಾಡಲ್ಲ. ದೊಡ್ಡ ಫಿಲಾಸಫಿ ನನಗೆ. ನೋವಿನ ಜೊತೆ ಸ್ನೇಹವನ್ನು ಬೆಳೆಸ್ಬಿಟ್ಟು ಬದುಕಬೇಕು ಅನ್ನೋದು ಇದೆಯಲ್ಲ, ಅವಾಗ ನಾನು ಅಂದ್ಕೊಂಡೆ ನೋವು ನನ್ನ ನೆಂಟ ಅಂತ. ನೆಂಟರು ತೊಂದರೆನೂ ಕೊಡ್ತಾರೆ, ಚೆನ್ನಾಗೂ ಇರ್ತಾರೆ, ಎರಡೂ ಸಾಧ್ಯ ಅಂತ. ಅಂದ್ರೆ ಜೀವನ ಅನ್ನೋದು ಹೀಗೆ ಅಂತ. ಆ ಥರದ ಒಂದು ತಾತ್ವಿಕತೆಯನ್ನ ನನಗೆ ಬದುಕು ಕಲಿಸಿದೆ, ನನ್ನ ಸ್ನೇಹಿತರು ಕಲಿಸಿದ್ದಾರೆ, ನನ್ನ ಕುಟುಂಬ ಕಲಿಸಿದೆ, ನಾನು ಬೆಳೆದು ಬಂದ ಸಮಾಜ ಕಲಿಸಿದೆ. ಇವೆಲ್ಲ ಕಾರಣಕ್ಕಾಗಿಯೇ ನಾವು ಸಮಾಜ ಬರಬೇಕು. ಆಮೇಲೆ ನನ್ನ ಬಹಳಷ್ಟು ಕೃತಿಗಳ ಒಳಗೆ ಮಹಿಳಾ ಪರವಾದ ಕೃತಿಗಳು, ಮಹಿಳೆಯರ ಸಾಮಾನ್ಯವಾಗಿ ಬರೀಬೇಕಾಗಿ ಬರೆದಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಪುರುಷರು ಬರೆದಿರುವಂಥ ಅಷ್ಟು ಕೃತಿಗಳನ್ನು ನೋಡಿ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನಷ್ಟು ಮಹಿಳಾ ಪರವಾಗಿ ಬರೆದಿರುವಂಥ ಕೃತಿಗಳನ್ನು ಪುರುಷರು ಬರೆದಿಲ್ಲ ಬೇರೆಯವರು. ಅದು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂತಂದ್ರೆ ಒಂದು ತಾಯ್ತನ ಬರಬೇಕು ಅಂತ ನಂಬ್ಕೊಂಡಂಥವ್ರು. ಯಾವ ಸಮಾಜದಲ್ಲಿ ತಾಯ್ತನ ಇರೋದಿಲ್ಲ ಆ ಸಮಾಜ ಆರೋಗ್ಯಕರವಾಗಿರೋದಿಲ್ಲ. ತಾಯ್ತನ ಇದೆಯಲ್ಲ ಅದೇ ನಿಜವಾದ ಸಮಾಜ. ಕೊನೆಗೆ ಇನ್ನು ಹೆಚ್ಚು ಎಳೆಯೋದಿಲ್ಲ, ನಾನು ಲಹರಿನಲ್ಲಿ ಮಾತಾಡ್ತಿದ್ದೀನಿ ಇವತ್ತು. ಖಲೀಲ್ ಗಿಬ್ರಾನ್ ಒಂದು ಮಾತನ್ನ ಹೇಳ್ತಾರೆ, ನನ್ನ ತಾಯಿ ಒಂದೂ ಕವಿತೆಯನ್ನು ಬರೆಯಲಿಲ್ಲ, ಆದರೆ 100 ಕವಿತೆಗಳನ್ನು ಬದುಕಿದರು. ನಮಗೆ ಬೇಕಾಗಿರೋ ಸಮಾಜ ಇದೆಯಲ್ಲ, ನಾವು ಕವಿತೆ ಬರೀತೀವೋ ಸಾಹಿತ್ಯ ಬರೀತೀವೋ ಇಲ್ವೋ, ಆದರೆ ಒಂದೂ ಕವಿತೆಯನ್ನು ಬರೆಯಲಿಲ್ಲ, 100 ಕವಿತೆಗಳನ್ನು ಬದುಕಿದರು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ನಾವೆಲ್ಲ ಕವಿತೆಗಳನ್ನು ಬದುಕ್ತಾ ಹೋದರೆ ನಾವೆಲ್ಲ ನಿಜ ಮನುಷ್ಯರಾಗ್ತಾ ಹೋಗ್ತೇವೆ. ಅಲ್ಲಿ ನಮ್ಮ ಸಮಾಜದ ಕನಸಿದೆಯಲ್ಲ ಅದಿರುತ್ತೆ. ನನಸಾಗುತ್ತೋ ಬಿಡುತ್ತೋ ಕನಸನ್ನು ಬಿಟ್ಕೊಡ್ಬಾರ್ದು. ನಾವು ನಿರಾಶೆ ಆಗ್ಬೋದು, ಆದರೆ ಹತಾಶೆ ಆಗಬಾರ್ದು. ಆ ಒಂದು ಸಂಕಲ್ಪದಿಂದ ನಾವು ಬದುಕ್ತಾ ಹೋಗೋಣ ಅಂತ ನಂಬ್ಕೊಂಡಿರೋ